ಹಾಯ್ ಮಕ್ಕಳೇ, ENK ಲೆವೆಲ್ 2 ಅಂದರೆ ಇಂಗ್ಲೀಷ್ನಲ್ಲಿ ಕಲಿ 2ನೇ ಕ್ಲಾಸ್ನಲ್ಲಿ ಇವತ್ತು ಸ್ಟೋರಿ ಟೆಲ್ಲಿಂಗ್ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ ಮಾಡೋಣ. ಕತೆ ಅಂದರೆ ಕತೆ ಹೇಳುವುದು. ಸ್ಟೋರಿ ಹೆಸರು ಟೋಟೋ ಆನ್ ದ ಟ್ರಾಫಿಕ್ ಪೋಲ್. ಇಲ್ಲಿ ನೋಡ್ತಾ ಇದ್ದೀರಾ ನೀವೀಗ. ಟೋಟೋ ಕ್ಯಾಟ್ ನಿಮ್ಗೆ ಗೊತ್ತಿದೆ. ಇದು ಏನು ಮಾಡ್ತು, ಟ್ರಾಫಿಕ್ ಪೋಲ್ ಅಂದರೆ ಸಿಗ್ನಲ್ ದೀಪದ ಕಂಬವನ್ನು ಹಿಡ್ಕೊಂಡಾಗ ಏನಾಯಿತು ಎಂಬ ಕಥೆಯನ್ನು ನಾವೀಗ ಕೇಳೋಣ. ಎಸ್, ದೇರ್ ವಾಸ್ Toto cat flying in the air. Papa cat and Mama cat called out to Toto cat, telling him to come back. It was of no use. Toto just could not come down. ಅಂದರೆ ಮೊದಲನೇ ಕತೆ ನಿಮ್ಗೆ ಗೊತ್ತಿದೆ. ಟೋಟೋ ಕ್ಯಾಟು ಆ್ಯಟ್ ದ ಫೇರ್ ಅಂದರೆ ಜಾತ್ರೆಗೆ ಹೋದಾಗ ಅಲ್ಲಿ ಬಲೂನ್ಗಳನ್ನು ಹಿಡ್ಕೊಂಡು ಹಾರಿ ಹೋಗಿಬಿಟ್ಟಿತ್ತು ಗಾಳಿ ಬಿಟ್ಟಾಗ. ಸೊ ಇಲ್ಲೇನು ಮಾಡಿತ್ತು ಅಂತಂದರೆ ಪಾಪಾ ಕ್ಯಾಟ್ ಆ್ಯಂಡ್ ಮಾಮಾ ಕ್ಯಾಟ್ ಕರೆದ್ರು, ಟೋಟೋ ಕ್ಯಾಟ್ನ ಕರೆದ್ರು, ಬಾ ಬೇಗ ವಾಪಸ್ ಬಾ ಅಂತ ಟೋಟೋ ಕ್ಯಾಟ್ನ ಕರೆದ್ರು. ಆದರೆ ಅದು ಉಪಯೋಗ ಆಗಲಿಲ್ಲ. ಈ ಟೋಟೋ ಕ್ಯಾಟ್ ಮತ್ತು ಗಾಳಿ ಜೋರಾಗಿ ಬೀಸಿರೋದ್ರಿಂದ ಟೋಟೋ ಕ್ಯಾಟ್ ಹಾರ್ತಾ ಹೋಯ್ತು. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಏನಿತ್ತು ಜಾತ್ರೆ ಇತ್ತು, ಅಲ್ಲಿಂದ ಹಾರ್ತಾ ಅದು ಮೇಲೆ ಹೋಯಿತು. ನೆಕ್ಸ್ಟ್ ಏನಾಯಿತು, he flew past the trees, over the fields, under a bridge, across a river and came to a new town. Toto cat was flying next to a pole, so he grabbed it and held on. ಏನಾಯಿತು, ಹಾರ್ತಾ ಏನು ಮಾಡ್ತು, ಅದೇನು ಮಾಡ್ತು, ಗಿಡಗಳನ್ನು ದಾಟಿ ಹೋಯಿತು, ಬೆಟ್ಟ ಗುಡ್ಡಗಳನ್ನು ದಾಟಿ ಹೋಯಿತು, ಬ್ರಿಡ್ಜ್ಗಳನ್ನು ದಾಟಿ ಹೋಯಿತು. ಹೀಗೆ ದಾಟಿ ಹಾರ್ತಾ ಹೋದಾಗ ಅಲ್ಲೇನಾಯಿತು, ಒಂದು ಪೋಲ್ ಅಂದರೆ ಒಂದು ಕಂಬ ಇತ್ತು. ಆ ಕಂಬಕ್ಕೆ ತಾಗಿತು. ಕಂಬ ಮುಟ್ಟಿದ ತಕ್ಷಣ ಆ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ಎಸ್, ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅದು ಹಾರ್ತಾ ಬಂತು. ಟೋಟೋ ಕ್ಯಾಟ್ ವಾಸ್ ಫ್ಲೈಯಿಂಗ್ ಇನ್ ದ ಏರ್, ಹಿ ಕುಡ್ ನಾಟ್ ಕಮ್ ಡೌನ್, ಕೆಳಗೆ ಬರಲಿಲ್ಲ. ಅವಾಗೇನು ಮಾಡ್ತು, ಹಾರ್ತಾ ಹೋದಾಗ ಟೋಟೋ ಕ್ಯಾಟ್ ಗ್ರ್ಯಾಬ್ಡ್ ಎ ಪೋಲ್ ಆ್ಯಂಡ್ ಹೆಲ್ಡ್ ಆನ್ ಟು ಇಟ್. ಏನು ಮಾಡ್ತು ನೋಡ್ರಿ, ಇಲ್ಲೊಂದು ಕಂಬ ಇತ್ತು, ಆ ಕಂಬವನ್ನು ಅದು ಗಟ್ಟಿಯಾಗಿ ಹಿಡ್ಕೊಂತು. ನೋಡ್ತಾ ಇದ್ದೀರಿ ನೀವು, ಟೋಟೋ ಕ್ಯಾಟ್ ಗ್ರ್ಯಾಬ್ಡ್ ಎ ಪೋಲ್ ಆ್ಯಂಡ್ ಹೆಲ್ಡ್ ಆನ್ ಟು ಇಟ್, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ನೆಕ್ಸ್ಟ್ ಏನಾಯಿತು, ಸಡನ್ಲಿ ಹಿ ಹರ್ಡ್ ಎ ಲಾಟ್ ಆಫ್ ನಾಯ್ಸ್. ಅಲ್ಲಿ ಹಿಡಿದ ತಕ್ಷಣ ಅದಕ್ಕೆ ಸಾಕಷ್ಟು ಗದ್ದಲ ಕೆಲಸ ಆಯಿತು. ಲುಕಿಂಗ್ ಡೌನ್ ಹಿ ಕುಡ್ ನಾಟ್ ಬಿಲೀವ್ ವಾಟ್ ಹಿ ವಾಸ್ ಸೀಯಿಂಗ್. ಕೆಳಗೆ ನೋಡ್ತೈತಿ, ಅದು ಅಯ್ಯಪ್ಪ ಇಲ್ಲೇನು ಇಷ್ಟೊಂದು ವಾಹನಗಳು ನಿಂತವಲ್ಲ, ಇಷ್ಟೊಂದು ಗದ್ದಲ ಆಗ್ತಾ ಇದೆಯಲ್ಲ, ಯಾಕಿರಬಹುದು. ಹಿ ವಾಸ್ ಹೋಲ್ಡಿಂಗ್ ಆನ್ ಟು ಎ ಟ್ರಾಫಿಕ್ ಲೈಟ್ ಪೋಲ್. ಅವಾಗ ಗೊತ್ತಾಯಿತು, ಅದು ಹಿಡ್ಕೊಂಡಿದ್ದು ಟ್ರಾಫಿಕ್ ಲೈಟ್ ಇತ್ತಲ್ಲ, ಸಿಗ್ನಲ್ಲು, ಆ ಸಿಗ್ನಲ್ ದೀಪಗಳನ್ನು ಹಿಡ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ವಾಸ್ ಡೈರೆಕ್ಟಿಂಗ್ ದ ಟ್ರಾಫಿಕ್ ವಿತ್ ಹೀಸ್ ಕಲರ್ಫುಲ್ ಬಲೂನ್ಸ್. ಏನಾಗಿತ್ತು, ಅದ್ರ ಜೊತೆಗೆ ಆ ಟ್ರಾಫಿಕ್ ಲೈಟ್ ಇರುವ ಜಾಗಕ್ಕೆ ಕಲರ್ಫುಲ್ ಬಲೂನ್ ಇದ್ವು. ಎಸ್, ಇಲ್ಲಿ ನೋಡ್ರಿ, ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಟೋಟೋ ಕ್ಯಾಟ್ ಆ ಟ್ರಾಫಿಕ್ ಲೈಟ್ ಪೋಲ್ ಇದೆಯಲ್ಲ, ಅದನ್ನೇನು ಮಾಡ್ತು, ಆ ಕಂಬವನ್ನು, ಸಿಗ್ನಲ್ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ಆವಾಗ ಅದ್ರ ಕೈಯಲ್ಲಿರ್ತಕ್ಕಂಥ ಬಲೂನ್ಗಳು ಏನು ಮಾಡಿದ್ವು, ಈ ಟ್ರಾಫಿಕ್ ಲೈಟ್ಗಳನ್ನು ಮುಚ್ಚಿಬಿಟ್ಟು ಆ ಟ್ರಾಫಿಕ್ ಲೈಟ್ ಕಾಣಿಸ್ಲೇ ಇಲ್ಲ. ಅವಾಗ ಏನಾಯಿತು, ಎಲ್ಲ ವಾಹನಗಳು ಯಾವ ಕಡೆ ಹೋಗಬೇಕು, ಯಾವ ರೂಟಿಗೆ ಹೋಗಬೇಕು ಅಂತಂತಂದು ಗೊಂದಲಾಗಿ ಎಲ್ಲ ಅಲ್ಲೇ ಟ್ರಾಫಿಕ್ನಲ್ಲಿ ನಿಂತ್ಕೊಂಡು ಹಾರ್ನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಗದ್ದಲಾಯಿತು. ಟೋಟೋ ವಾಸ್ ಹೋಲ್ಡಿಂಗ್ ಆನ್ ಟು ಎ ಟ್ರಾಫಿಕ್ ಲೈಟ್ ಫೋರ್, ಹಿ ವಾಸ್ ಡೈರೆಕ್ಟಿಂಗ್ ದ ಟ್ರಾಫಿಕ್ ವಿತ್ ಕಲರ್ಫುಲ್ ಬಲೂನ್ಸ್. ಅಲ್ಲಿ ಬಲೂನ್ಗಳು ಆ ಟ್ರಾಫಿಕ್ ಲೈಟ್ಗಳನ್ನು ಮುಚ್ಚಿದ್ರಿಂದ ಎಲ್ಲ ವಾಹನಗಳಿಗೆ ಗೊತ್ತಾಗಲಿಲ್ಲ, ಗದ್ದಲ ಶುರುವಾಯಿತು. ಮತ್ತೇನಾಯಿತು, ಓ ನೋ, ಹಿ ವಾಸ್ ನಾಟ್ ಮೇಕಿಂಗ್ ಎ ಗುಡ್ ಜಾಬ್ ಆಫ್ ಇಟ್. ಅಯ್ಯೋ, ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳ್ತು. ಆಮೇಲೆ ದ ಗ್ರೀನ್ ಬಲೂನ್ ವಾಸ್ ಬಿಲೋ ದ ರೆಡ್ ಬಲೂನ್. ಏನಾಯಿತು, ಗ್ರೀನ್ ಬಲೂನು, ಆಮೇಲೆ ಅದ್ರ ಕೆಳಗಡೆ, ಸೊ ಪೀಪಲ್ ಡಿಡ್ ನಾಟ್ ನೌ ಇಫ್ ದೇ ಶುಡ್ ಸ್ಟಾಪ್ ಆರ್ ಗೋ. ಅಲ್ಲೇನಾಯಿತು, ಗ್ರೀನ್ ಬಲೂನ್ ವಾಸ್ ಬಿಲೋ ದ ರೆಡ್ ಬಲೂನ್. ಮೇಲೆ ಗ್ರೀನ್ ಬಲೂನು, ಕೆಳಗಡೆ ರೆಡ್ ಬಲೂನು, ಇವೆಲ್ಲ ಕಾಣಿಸೋದ್ರಿಂದ ಪೀಪಲ್ ಡಿಡ್ ನಾಟ್ ನೌ ಇಫ್ ದೇ ಶುಡ್ ಸ್ಟಾಪ್ ಆರ್ ಗೋ, ಅಲ್ಲಿ ನಿಂತ್ಕೋಬೇಕು ಏನು ಹೋಗಬೇಕು ಅಂತ ಆ ಜನರಿಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಏನಾಯಿತು, ಒನ್ ಆರೆಂಜ್ ಬಲೂನ್ ವಾಸ್ ಬಿಲೋ ದ ಗ್ರೀನ್ ಬಲೂನ್. ಮತ್ತು ಆರೆಂಜ್ ಬಲೂನು
ಅದ್ರ ಕೆಳಗಡೆ ಮೇಲ್ಗಡೆ ಗ್ರೀನ್ ಬಲೂನು. ಈ ರೀತಿ ಅಲ್ಲೇನಾಯಿತು, ಗಾಳಿಗೆ ಬೇರೆ ಬೇರೆ ಕಲರ್ ಬರ್ತಾಯಿದೆ ನೋಡಿ. ಇಲ್ಲಿ ಕೆಳಗಡೆ ಆರೆಂಜ್ ಇದೆ, ಮೇಲೆ ಗ್ರೀನ್ ಇದೆ, ಅದ್ರ ಮೇಲೆ ರೆಡ್ ಇದೆ. ಇದರಲ್ಲಿ ಯಾವ್ದು ನಂಬಬೇಕು, ನಾವು ಹೇಗೆ ಹೋಗಬೇಕು? ಪೀಪಲ್ ಡಿಡ್ ನಾಟ್ ನೋ ವೆದರ್ ಟು ವೇಟ್ ಆರ್ ಗೋ, ಅಥವಾ ನಿಂತ್ಕೋಬೇಕು, ಹೋಗಬೇಕು. ಅಲ್ಲಿ ದೀಪಗಳು ಕಾಣಿಸ್ದೇ ಇರೋದ್ರಿಂದ ಈ ಬಲೂನ್ಗಳನ್ನೇ ನೋಡಿ ಅವ್ರು ಏನು ಮಾಡಿದರು, ಜನರು ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಬಿದ್ದರು. ನೋಡಿ ಇಲ್ಲಿ ಚಿತ್ರದಲ್ಲಿ ಈಗ ನೋಡ್ತಾ ಇದ್ದೀರಾ ನೀವು. ಹಿ ಗಾಟ್ ದ ಬಲೂನ್ಸ್ ಆಲ್ ಮಿಕ್ಸ್ಡ್, ಎಲ್ಲ ಬಲೂನ್ಗಳು ಮಿಕ್ಸ್ ಆಗಿಬಿಟ್ಟು ರೆಡ್ಡು, ಗ್ರೀನು, ಆರೆಂಜು ಎಲ್ಲ ಇರೋದ್ರಿಂದ ಯಾವ ಕಡೆ ಹೋಗಬೇಕು, ಯಾವ ದಾರಿಯವ್ರು ಹೋಗಬೇಕು, ಲೆಫ್ಟಾ ರೈಟಾ ಏನು ಮಾಡಬೇಕು ಅಂತ ಗೊಂದಲದಲ್ಲಿ. ಆದರೆ ಪೀಪಲ್ ಡಿಡ್ ನಾಟ್ ನೋ ವೆದರ್ ಟು ಸ್ಟಾಪ್ ವೇಟ್ ಆರ್ ಗೋ, ನಿಂತ್ಕೋಬೇಕು, ಹೋಗಬೇಕು, ವೇಟ್ ಮಾಡಬೇಕು ಅನ್ನೋದು ಗೊಂದಲ ಉಂಟಾಯಿತು. ಮತ್ತೇನಾಯಿತು, ಆರೆಂಜ್ ಕೆಳಗಡೆ ಇತ್ತು, ಗ್ರೀನ್ ಅದ್ರ ಮೇಲೆ, ರೆಡ್ ಅದ್ರ ಮೇಲೆ, ಅದಲ್ಲದೆ ಅದ್ರ ಮೇಲೆ 2 ವೈಟ್ ಬಲೂನ್ ಬಂದುಬಿಟ್ಟು 2 ವೈಟ್ ಬಲೂನ್ಸ್ ಒನ್ ಅಬೌವ್ ದ ಅದರ್ ಆ್ಯಂಡ್ ಪೀಪಲ್ ವೇರ್ ಲುಕಿಂಗ್ ಪಝಲ್ಡ್ ವೇರ್ ದೀಸ್ ನ್ಯೂ ಟ್ರಾಫಿಕ್ ಲೈಟ್ಸ್. ಏನಿದು, ಇವು 3 ಲೈಟ್ಗಳಷ್ಟೇ ಕಾಣಿಸ್ಬೇಕಾಗಿತ್ತು, ಮತ್ತು 2 ವೈಟ್ ಬಲೂನ್ ಕಾಣಿಸ್ತಾ ಇದೆಯಲ್ಲ ಅಂತ ಅವ್ರಿಗೆ ಪಝಲ್ಡ್, ಒಂದು ಸಲ ಜೋಕ್ ಆಯಿತು, ಗೊಂದಲ ಆಯಿತು. ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ವಾಸ್ ಲುಕಿಂಗ್ ವೆರಿ ಆ್ಯಂಗ್ರಿ. ಇದನ್ನೆಲ್ಲ ನೋಡಿ ಪೊಲೀಸ್ ಮ್ಯಾನ್ಗೆ ಸಿಟ್ಟು ಬಂತು. ಪೀಪಲ್ ವೇರ್ ಶೌಟಿಂಗ್ ಆ್ಯಂಡ್ ಪಾಯಿಂಟಿಂಗ್ ಆ್ಯಟ್ ಟೋಟೋ. ಅವನೇನು ಮಾಡಿದ್ರು, ಟೋಟೋ ಕ್ಯಾಟ್ನ ನೋಡಿ ಎಲ್ರಿಗೂ ಸಿಟ್ಟು ಬಂತು, ಪೊಲೀಸ್ ಮ್ಯಾನ್ಗೂ ಸಿಟ್ಟು ಬಂದುಬಿಡ್ತು. ಎಸ್, ಇಲ್ಲಿ ನೋಡಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ವಾಸ್ ಲುಕಿಂಗ್ ವೆರಿ ಆ್ಯಂಗ್ರಿ. ಇಲ್ಲಿ ನೋಡಿರಿ, ಇದು ಪೊಲೀಸ್ ಮ್ಯಾನು ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಸಿಟ್ಟು ಬಂದಿದೆ ಅವಾಗ, ವಿಜಲ್ ಹಾಕ್ತಾ ಇದ್ದಾನೆ, ಕೆಳಗಿಳಿದು ಬಾ ಅಂತ. ಎಲ್ಲ ಜನರು ಕೂಡ ಟೋಟೋ ಕ್ಯಾಟನ್ನು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ, ಇವನೇ ಮಾಡ್ತಿರೋದು, ಎಲ್ಲ ತಪ್ಪು ಇವನೇ ಮಾಡ್ತಿರೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಯಿತು, ಟೋಟೋ ಸಾ ದ ಪೊಲೀಸ್ ಮ್ಯಾನ್ ವಾಕಿಂಗ್ ಟುವರ್ಡ್ಸ್ ಹಿಮ್ ವೇವಿಂಗ್ ಹೀಸ್ ಬಾಟನ್. ಇಟ್ ವಾಸ್ ಟೈಮ್ ಟು ಮೂವ್ ಆನ್. ಅವಾಗ ಏನು ಮಾಡ್ತು, ಪೊಲೀಸ್ ಮ್ಯಾನ್ ನನ್ನ ಕಡೆನೇ ಬರ್ತಾ ಇದ್ದಾನೆ, ಏನು ಮಾಡಬೇಕೀಗ ಅಂತ ವಿಚಾರ ಮಾಡ್ತು. ಟೋಟೋ ಲೆಟ್ ಗೋ ಆಫ್ ದ ಪೋಲ್ ಆ್ಯಂಡ್ ಆಫ್ ಹಿ ವೆಂಟ್ ಫ್ಲೈಯಿಂಗ್ ಅಗೇನ್. ವಾಟ್ ಡು ಯು ಥಿಂಕ್ ಹ್ಯಾಪನ್ ನೆಕ್ಸ್ಟ್? ಆ ಪೊಲೀಸ್ ಮ್ಯಾನ್ ನನ್ನ ಕಡೆನೇ ಬರ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ಅದು ಕೆಳಗಿಳಿಲಿಲ್ಲ, ಮತ್ತು ಏನು ಮಾಡ್ತದ್ದು, ಆ ಬಲೂನ್ಗಳನ್ನು ಹಿಡ್ಕೊಂಡು ಮತ್ತು ಮೇಲೇ ಹಾರಿ ಹೋಯಿತು. ವಾಟ್ ಡು ಯು ಥಿಂಕ್ ಹ್ಯಾಪನ್ ನೆಕ್ಸ್ಟ್? ಮುಂದೆ ಏನಾಗಿರ್ಬೋದು? ಎಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಅಲ್ವಾ, ಏನಾಯಿತು, ಟೋಟೋ ಲೆಟ್ ಗೋ ಆಫ್ ದ ಪೋಲ್ ಆ್ಯಂಡ್ ವೆಂಟ್ ಫ್ಲೈಯಿಂಗ್ ಅಗೇನ್. ಮತ್ತೆ ಏನು ಮಾಡ್ತದೆ, ಟೋಟೋ ಕ್ಯಾಟು ಆ ಪೋಲ್ ಬಿಟ್ಟು, ಅಂದರೆ ಆ ಸಿಗ್ನಲ್ ದೀಪವನ್ನು ಬಿಟ್ಟು ಮತ್ತೆ ಮೇಲೆ ಹಾರಿ ಹೋಯಿತು. ಈ ರೀತಿಯಾಗಿ ಈ ಕತೆ ಟೋಟೋ ಕ್ಯಾಟ್ ಏನಾಯಿತು, ಆ್ಯಟ್ ದ ಫೇರ್, ಆ ಜಾತ್ರೆಯಿಂದ ಹಾರಿ ಹೋಗಿರ್ತಕ್ಕಂಥ ಟೋಟೋ ಕ್ಯಾಟು ಅಲ್ಲಿ ಸಿಗ್ನಲ್ ದೀಪದ ಕಂಬವನ್ನು ಹಿಡ್ಕೊಂಡಾಗ ಏನೇನಾಯಿತು ಎಂಬ ಒಂದು ಕಥೆಯನ್ನು ನೀವೇ ಹೇಳಿ ವಾಟ್ಸಪ್ ಮುಖಾಂತರ ನಮಗೆ ಕಳುಹಿಸಿ. ಥ್ಯಾಂಕ್ ಯು.